ಜಾಜಿಗೆ ಜಗಳ ಮಾಡಕ್ಕೆ ಬರೋದಿಲ್ಲ, ಜಗಳನೇ ಆಡಕ್ ಬರ್ದೇ ಇರೋರು ಗೃಹಿಣಿ ಹೇಗಾಗ್ತಾಳೆ ಅಂತ ಹೇಳುದು. ನೋಡಿದ್ರಪ್ಪ ನಾನೇನಕ್ ನಿಮ್ಮ ಹತ್ರ ಜಗಳ ಆಡ್ತೀನಿ ಅಂತ. ದಿನ ಜಗಳ ಆಡೋದೇ ಬೇರೆ, ಸಂಡೆ ಜಗಳ ಆಡೋದೇ ಬೇರೆ ಪಲ್ಲು. ಹೌದಪ್ಪ, ಸಂಡೆ ಜಗಳ ಆಡೋದ್ರಲ್ಲಿ ಫೈಟಿಂಗ್ ಇರುತ್ತೆ, ಕುಸ್ತಿನೂ ಇರುತ್ತೆ, ಇನ್ನ ಏನೇನೋ ಇರುತ್ತೆ. ನೀನ್ ಯಾಕೋ ಜಾಸ್ತಿ ಮಾತಾಡ್ತಿದ್ಯಾ? ಬಾ ರೂಮ್ಗೆ ಹೋಗಿ ಜಗಳ ಆಡೋಣ. ನೋಡಿ, ಅವರಲ್ಲಿರೋ ಅನ್ಯೋನ್ಯತೆ ನಿಮ್ಮಲ್ಲಿಲ್ಲ ಅಂತ ಹೇಳಿ ರಾಜೇಶ್ವರಿ ಮಾತಾಡ್ತಿದ್ರು. ಬರ್ತಾ ರಾಜೇಶ್ವರಿಗೆ ಫ್ಯಾಟ್ ಜಾಸ್ತಿ ಆಗ್ತದೆ. ಮಾಡ್ತೀನಿ ನೋಡಿ. ಹಲೋ ರಾಜೇಶ್ವರಿ, ಜಾಜಿ ಸ್ಪೀಕಿಂಗ್. ನನಗೆ ಗೊತ್ತಿತ್ತು ನೀನ್ ಫೋನ್ ಮಾಡ್ತೀಯ ಅಂತ. ಏನ್ ವಿಷಯ? ರಾಜೇಶ್ವರಿ, ವಾಟ್ ಇಸ್ ದಿಸ್? ನಿನ್ಗೆ ಮ್ಯಾನರ್ಸ್ ಇದೆಯಾ? ಇಲ್ಲ. ನನಗೆ ಜಗಳ ಆಡಕ್ ಬರಲ್ವಾ? ಖಂಡಿತ ಬರೋದಿಲ್ಲ. ಹೂ ಸೆಡ್ ದಿಸ್? ನಾನೇ. ನನ್ಗೆ ನನ್ನ ಹಬಿ ಜೊತೆ ಜಗಳ ಆಡಕ್ ಬರುತ್ತೆ. ನಿನಗೆ ಜಗಳ ಆಡಕ್ ಬರೋದಿಲ್ಲ. ನಿನ್ ಗೃಹಿಣಿ ಆಗಿದ್ರೆ ಖಂಡಿತವಾಗ್ಲೂ ನಿನ್ ಗಂಡನ ಜೊತೆ ಜಗಳ ಮಾಡ್ತಿದ್ದೆ. ನೋ ನೋ ನೋ, ನಾನು ಜಗಳ ಗಂಟಿನೇ. ನೀವು ಪ್ರೂವ್ ಮಾಡೋಂಗಿದ್ರೆ ಪಬ್ಲಿಕ್ ಮುಂದೆ ಪ್ರೂವ್ ಮಾಡಿ. ಹೌದು, ನೀವು ಪಬ್ಲಿಕ್ ಮುಂದೆನೆ ಜಗಳ ಆಡಿ. 3 ರೌಂಡ್ಸ್ ಅಲ್ಲಿ ನೀವು ಗೆದ್ರೆ ನೀವು ಗೆದ್ದ ಹಾಗೆ. 3 ಜನ ಏನು, 30 ಜನ ಬೇಕಾದ್ರೆ ಕರ್ಕೊಂಡ್ ಬಾ. ಅವ್ರ ಜೊತೆ ಜಗಳ ಮಾಡಿ ಆ ಸ್ಪರ್ಧೆಯಲ್ಲಿ ನಾನೇ ಗೆಲ್ತೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ಒಬ್ಬ ಗೃಹಿಣಿ ಅಂದ ಮೇಲೆ, ಅದರಲ್ಲೂ ಭಾರತ ದೇಶದಲ್ಲಿರುವಂತಹ ಗೃಹಿಣಿ ಅಂದ ಮೇಲೆ ಅವಳಿಗೆ ಜಗಳ ಆಡೋದಕ್ಕೆ ಬರಲೇಬೇಕು. ಆದ್ರೆ ನಮ್ಮ ಜಾಜಿ ಜಂಬಲ್ದಿಂಡಿ ಅವರಿಗೆ ಜಗಳ ಆಡೋದಕ್ಕೆ ಬರೋದೇ ಇಲ್ಲ ಅಂತ ಸುಮಾರು ಜನಗಳು ಅನುಮಾನ ಪಡ್ತಾ ಇದ್ದಾರೆ. ನೋ, ಐ ಡೋಂಟ್ ಅಗ್ರಿ ದಿಸ್. ನಮ್ಮತ್ತಿಗೆ ಯಾವುದೇ ರಾಜಕಾರಣಿಗಿಂತ ಜೋರಾಗಿ ಜಗಳ ಆಡ್ತಾರೆ. ಅದನ್ನ ಪ್ರೂವ್ ಮಾಡ್ಬೇಕು ಅಂತಾರೆ ಇವತ್ತಿನ ದಿನ ಈ ಸ್ಪರ್ಧೆನ ಏರ್ಪಡಿಸಿರೋದು. ಈ ಸ್ಪರ್ಧೆನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ನಮ್ಮ ಮಹಿಳಾ ಮಣಿಗಳು ನಿರ್ಧಾರ ಮಾಡ್ತಾರೆ. ಬನ್ನಿ ನಾಗರತ್ನವರೇ, ಇದು ನಿಮ್ಮ ಕೊಡ. ಜಾಜಿ ಜಂಬಲ್ದಿಂಡಿ ಅವರೇ, ಇದು ನಿಮ್ಮ ಕೊಡ. ಈ ಜಗಳಕ್ಕೆ ಪೂರ್ವಕವಾಗಿ ನಾವು ಹಿಂದ್ಗಡೆ ಒಂದು ನಲ್ಲಿನ ಹಾಕ್ತಿದೀವಿ. ಅದರಲ್ಲಿ ನೀರು ಬರುತ್ತೋ ಬಿಡುತ್ತೋ ನನಗೆ ಅದೆಲ್ಲ ಗೊತ್ತಿಲ್ಲ. ಆ ನಲ್ಲಿನಲ್ಲಿ ನೀರು ಬರುತ್ತೆ ಅನ್ಕೊಂಡು ನೀವಿಬ್ರು ಜಗಳನ ಶುರು ಹಚ್ಕೋಬೇಕು. ಎಲ್ಲೇ ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಬಂದ್ಬಿಟ್ಟು ದಡ್ಮನೆ ಸಸೆ ಅಂತ ಏನ್ ಬರೋದಿರಲ್ಲ. ನೀನ್ ಒಬ್ಳೆ ಇಟ್ಕೊಂಡ್ಬಿಟ್ರೆ ನಾವೇ ನಿಮ್ಗೆ ಬೋಲ ಕಡೆ ಬಿಟ್ಕೊಳ್ಳೋದು. ಇದು ನಮ್ಮನೆ ಹತ್ರ ಹಾಕಿರೋ ನಲ್ಲಿ. ಜಾಸ್ತಿ ಏನಾದ್ರು ಮಾತಾಡೋ ಬಿಂದಿಗೆಲ್ಲ ಗ್ರಾಚಾರ ಬಿಡ್ಸ್ಬಿಡ್ತಿದೆ. ನೀನೇ ನನ್ ಬಿಂದಿಗೆ ಗ್ರಾಚಾರ ಬಿಡ್ಸೋದು. ಜನಗಳೇ, ಮೊದಲನೇ ಹಂತದ ಸ್ಪರ್ಧೆ ಮುಗಿದಿದೆ. ಈ ಸ್ಪರ್ಧೆಯ ಬಗ್ಗೆ ಮಹಿಳಾ ಮಂಡಿಗಳು ತೀರ್ಪನ್ನೇ ಕೊಡಬೇಕು. ಈ ಸ್ಪರ್ಧೆಯಲ್ಲಿ ಗೆದ್ದಿರೋರು ನಾಗರತ್ನನೇ. ಇವತ್ತು ನಡೀತಿರೋ ಸ್ಪರ್ಧೆ ಅಂತಿಮ ಸ್ಪರ್ಧೆ. ಅಂತಿಮ ಅಂದ್ರೆ ಅದು ಅಂತಿಮಾನೇ. ಈ ಹಿಂದೆ ಇವರ ವಿರುದ್ಧ ಯಾರ್ಯಾರು ಜಯಗಳಿಸಿದರೋ ಅವರು ಒಬ್ಬೊಬ್ಬರಾಗಿ ಬಂದು ಮತ್ತೊಂದು ಸಲ ಜಾಜಿ ಜಂಬಲ್ದಿಂಡಿ ಅವರ ವಿರುದ್ಧ ವಾಕ್ಸಮರಕ್ಕೆ ಇಳಿಯಬೇಕು. ಯಾರ್ಯಾರು ಕೈ ಕೊಡೋದು ಬೇಡ, ಕೈ ಕುಲ್ಕೋದು ಬೇಡ. ದೂರಶನ ಬಂದ್ಬಿಟ್ಟಿದೆ. ಈಗ ಶುರು ಹಚ್ಕೊಳ್ಳಿ. ಏನೇ ಜಾಜಿ, ಈ ನಾಗವಾರದ ನಾಗರತ್ನಿಗೆ ನೀರ್ ಬಿಡಲ್ಲ ಅಂತ್ಯಾ? ಯು ಸಿಲಿ. ನಾಗತ್ತವ್ರೆ, ಯಾಕೆ ಸೋತು ಬಿಟ್ರೇನು? ನಮ್ಮ ಮಾನವರಿ ಕಲ್ವಂತೆ ಹೋಗಿ ನೀವಿಲ್ಲ. ಶುರು ಹಚ್ಕೊಳ್ಳಿ. ಏನೇ ಇಬ್ರಿಗೂ ನೀರ್ ಕುಡಿಸ್ದೆ ಅಂತ ನನಗೆ ನೀರ್ ಕುಡ್ಸಕ್ ಬರ್ಬೇಡ. ನೀನಿನ್ನ ಉದ್ಯೋಗ ಸೇರಿ ಉಪ್ಪು ಖಾರ ತುಂಬಿಡ್ತೀನಿ. ಯು ಕ್ರಿಯಲ್ ಕೋಳಿ ಮೊಟ್ಟೆ. ನೀವು ಕೂಡ ಸೋತ್ ಬಿಟ್ರೇನ್ರಿ? ಮನೆ ಬರ್ರಿ ನೀವು. ಜಾಜಿ ಜಂಬಲ್ದಿಂಡಿ ಅವರೇ, ನೀವು ಗೆದ್ರಿ ಕಣ್ರಿ. ಡೋಂಟ್ ಟಚ್ ಮೀ, ಅನ್ಕಲ್ಚರ್ಡ್ ಅಂಬ್ರೆಲಾ ಮ್ಯಾನ್. ನಿಸ್ಸಂದೇಹವಾಗಿ ಹೇಳ್ತಾ ಇದೀನಿ, ಗುಣಕ್ಕೆ ಮತ್ಸರ ಇಲ್ಲ. ನಮ್ಮ ಜಾಜಿ ಅವರು ಈ ಜಗಳದ ಸ್ಪರ್ಧೆಯಲ್ಲಿ ಗೆದ್ದು ಅವರೇ ಅತ್ಯುತ್ತಮ ಜಗಳ ಗಂಟಿ ಅಂತ ನಿರೂಪಿಸಿದ್ದಾರೆ. ಬಾಯಿ ಅಲ್ಲ ಬೊಂಬಾಯಿ ಅಂತ ಸಾಬೀತುಪಡಿಸಿದ್ದಾರೆ. ಆದ್ರೆ ಇಂಥ ಜಗಳ ಗಂಟಿ ನಮ್ಮ ಮಹಿಳಾ ಸಂಘಕ್ಕೆ ಲೀಡರ್ ಆಗಿರ್ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಎಲ್ರು ಹೀಗೆ ಟಾಕ್ ಮಾಡ್ತಾ ಇದ್ದೀರಾ? ನಿಮ್ಮಂತ ಜಗಳ ಗಂಟಿ ಲೀಡರ್ ನಮ್ಮ ಮಹಿಳಾ ಸಂಘದಲ್ಲಿ ಏನಾದ್ರು ಇದ್ರೆ ದಿನಕ್ಕೊಂದೊಂದು ಜಗಳ ಮಾಡ್ಕೊಂಡ್ ಬರ್ತೀರಾ? ನಿಮ್ಮಿಂದಾಗಿ ನಾವು ಜಗಳ ಗಂಟೆ ಆಗ್ಬಿಡ್ತೀವಿ. ಹಾಗಾಗಿ ನೀವು ನಮ್ಮ ಮಹಿಳಾ ಸಂಘದಲ್ಲಿ ಇರೋದು ಬೇಡ ಬೇಡ ಬೇಡ. ಛೇ ಛೇ, ನಿಮಗ್ ಬೇಡವಾದದ್ದು ನನಗೂ ಬೇಡ, ನಮ್ಮ ಮಹಿಳಾ ಸಂಘಕ್ಕೂ ಬೇಡ. ಅಯ್ಯೋ ಶಿವನೇ, ಪಾಪ ಈಗ ಜಾಜಿ ಜಂಬಲ್ದಿಂಡಿ ಅವ್ರನ್ನ ಏನ್ ಮಾಡ್ಬೇಕು ಅಂತ ಇದ್ದೀರಾ? 5 ವರ್ಷ ನಮ್ಮ ಮಹಿಳಾ ಸಂಘದಿಂದ ಡಿಬಾರ್ ಮಾಡ್ತಾ ಇದೀವಿ.